ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ದಕ್ಷಿಣ ಭಾರತ ಪ್ರಾದೇಶಿಕ ಮಂಡಳಿ ಇಂದು ತನ್ನ 56ನೇ ಪ್ರಾದೇಶಿಕ ಸಮ್ಮೇಳನವನ್ನು ಜಿಜ್ಞಾಸಾ ಕ್ವೆಸ್ಟ್ ಫಾರ್ ನಾಲೆಡ್ಜ್ ಎಂಬ ವಿಷಯದ ಮೂಲಕ ಉದ್ಘಾಟಿಸಿದೆ. ಸಮ್ಮೇಳನವು 2024ರ ಆಗಸ್ಟ್ 9 ಮತ್ತು 10ರಂದು ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. 2 ದಿನಗಳ ಸಮ್ಮೇಳನವು ಜಿಎಸ್ಟಿ, ಎಫ್ಇಎಂಎ, ಆದಾಯ ತೆರಿಗೆ, ಕಂಪನಿಗಳ ಕಾಯ್ದೆ, ಮಾಹಿತಿ ತಂತ್ರಜ್ಞಾನ, ನೇರ ತೆರಿಗೆಗಳು ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ವಿವಿಧ ತಾಂತ್ರಿಕ ಅವಧಿಗಳನ್ನು ಪರಿಶೀಲಿಸುತ್ತದೆ. ಸಮ್ಮೇಳನವನ್ನು ಇಂದು ಉದ್ಘಾಟಿಸಿದ ಸಿಎ ಕರ್ನಾಟಕ ಮತ್ತು ಗೋವಾದ ಆದಾಯ ತೆರಿಗೆಯ ಪ್ರಧಾನ ಮುಖ್ಯ ಆಯುಕ್ತರಾದ ಶ್ರೀ ಶೆಲ್ಲಿ ಜಿಂದಾಲ್ ಅವರೊಂದಿಗೆ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಅಗರ್ವಾಲ್ ಮತ್ತು ಗೌರವ ಅತಿಥಿಗಳಾಗಿ ಡಿಆರ್ಡಿಒದಿಂದ ಡಾಕ್ಟರ್ ವಿನೋದ್ ಕುಮಾರ್ ದಾಸ್, ಸಮ್ಮೇಳನದ ಬದಿಯಲ್ಲಿ ಸಿಎಐಸಿಎಎ ಅಧ್ಯಕ್ಷ ರಂಜಿತ್ ಕುಮಾರ್ ಅಗರ್ವಾಲ್ ಅವರು ಮಾಧ್ಯಮಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ಐಸಿಎಐ ಕೈಗೊಂಡ ವಿವಿಧ ಉಪಕ್ರಮಗಳನ್ನು ಹಂಚಿಕೊಂಡರು. ಮಾಧ್ಯಮಗಳಿಗೆ ತಮ್ಮ ಭಾಷಣದಲ್ಲಿ ಸಿಎಐಸಿಎಐ ಅಧ್ಯಕ್ಷ ರಂಜಿತ್ ಕುಮಾರ್ ಅಗರ್ವಾಲ್ ಈ ವರ್ಷ ಮೊದಲ ಬಾರಿಗೆ ವಿದ್ಯಾರ್ಥಿಗಳು, ಸದಸ್ಯರು ಮತ್ತು ಉದ್ಯೋಗಿಗಳ ವೃತ್ತಿಪರ ಬೆಳವಣಿಗೆಗೆ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಐಸಿಎಐನಲ್ಲಿ ಎಐ ಇಂದು ಸಮಿತಿಯನ್ನು ಸ್ಥಾಪಿಸಿದೆ. ಜುಲೈ 1ರಂದು ನಾವು ನಮ್ಮ ಸದಸ್ಯರಿಗೆ ಸಿಎ ಜಿಪಿಟಿ ಅನ್ನು ಪರಿಚಯಿಸಿದ್ದೇವೆ. 16 ವಿಶೇಷ ಜಿಪಿಟಿಗಳಿಗೆ ಪ್ರವೇಶವನ್ನು ನೀಡುತ್ತೇವೆ ಮತ್ತು ನಂತರ ಸಮಗ್ರ ಅಧ್ಯಯನ ಸಾಮಗ್ರಿಗಳು ಮತ್ತು ಸಂಬಂಧಿತ ಪ್ರಶ್ನೆಗಳನ್ನು ಒಂದೇ ವೇದಿಕೆಯಲ್ಲಿ ವಿತರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ತಯಾರಿಯಲ್ಲಿ ಸಹಾಯ ಮಾಡಲು ಜಿಪಿಟಿಯನ್ನು ಪ್ರಾರಂಭಿಸಿದ್ದೇವೆ. ಸದಸ್ಯರನ್ನು ಬೆಂಬಲಿಸಲು ಮತ್ತು ಎ1 ಕಲಿಯಲು ಅವರನ್ನು ಕೈಯಲ್ಲಿ ಹಿಡಿದುಕೊಳ್ಳಲು ಸದಸ್ಯರಿಗೆ ಎ1 ಕುರಿತು ವಿಶೇಷವಾದ ಪ್ರಮಾಣಪತ್ರ ಕೋರ್ಸ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. और आज 2 दिनों में हमने हमारे मेंबरों के लिए कैपिटल मार्केट, अकाउंटिंग स्टैंडर्ड्स, सस्टेनेबिलिटी रिपोर्टिंग, फॉरेंसिक अकाउंटिंग, जीएसटी, इनकम टैक्स, सारे सब्जेक्ट पर चर्चा होगी 2 दिनों में और हम हमारे मेंबरों को एजुकेट करते रहते हैं. आज पूरे भारत में 7,500 सेमिनार बाय जनरेटिंग 36 लाख सीपी आवर हम हर साल करते हैं. ये हमारा एक सबसे बड़ा मुहिम है जो हाउ टू make our members relevant with the fast changing things which are coming every day. तो उसी सिलसिले में ये 2 दिन का प्रोग्राम आज आयोजित किया गया है, जिसमें 3,500 ये 3,200 जो मेंबर हैं वो 2 दिन सुनेंगे, एक्सपर्ट को सुनेंगे, अपना विजन शेयर करेंगे, इंट्रोस्पेक्ट करेंगे ताकि उनकी स्किलिंग और अपस्किलिंग कंटिन्यूअस होती रहे. और इसीलिए हमारा फोकस है कि हमारे जो 4 लाख मेंबर हैं वो कंटिन्यूअसली एजुकेशन के माध्यम से फाइनेंशियल, नॉन फाइनेंशियल रिपोर्टिंग, सस्टेनेबिलिटी, फॉरेंसिक अकाउंटिंग, इनकम टैक्स, जीएसटी, रेरा, ऑल द इंसॉल्वेंसी, बैंक्रप्सी कोड, इस सारे विषयों पर कैसे नए नए निटी-गिटी को समझें, अपनी अंडरस्टैंडिंग को ठीक करें ताकि देश के विकास में वो योगदान दे सकें. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಎ ಬಿ ಅಂತ, SARC ಅಂದರೆ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಚೇರ್ಪರ್ಸನ್ನು. ನನ್ನ ಜೊತೆಗಿರೋರು ಬ್ಯಾಂಗ್ಳೂರು ಬ್ರಾಂಚ್ ಚೇರ್ಮನ್ ಪ್ರಮೋದ್ ಹೆಗ್ಡೆ, ಬ್ಯಾಂಗ್ಳೂರು ಬ್ರಾಂಚ್ ಸಿಕಾಸಾ ಚೇರ್ಮನ್ ಶ್ರೀಪಾದ್, ಸೆಕ್ರೆಟ್ರಿ ಕವಿತಾ, ಬ್ಯಾಂಗ್ಳೂರು ಬ್ರಾಂಚ್ ಸೆಕ್ರೆಟ್ರಿ. ಸೊ ಇವತ್ತು ನಾವಿಲ್ಲಿ ಸೇರಿದ್ದು ಒಂದು 2 ದಿವಸದ್ದು ಕಾರ್ಯಕ್ರಮ ಮಾಡ್ತಿದ್ವಿ, ಕಾನ್ಫರೆನ್ಸ್ ಮಾಡ್ತಿದ್ವಿ. ಈ ಕಾನ್ಫರೆನ್ಸ್ ಮೇನ್ ಉದ್ದೇಶ ಏನಂದರೆ ನಮ್ಮ CAಗಳು ಏನು ಪ್ರೊಫೆಷನ್ ನಾವು ಮಾಡ್ತಿದ್ವೋ, ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಏನು ಬಂದಿದೆ, ಏನು ಹೊಸದು ಏನು ಬಂದಿದೆ, ಅಪ್ಡೇಟ್ಸ್ ನಾವು ಅಪ್ಡೇಟ್ ಆಗ್ತಿರಬೇಕು. ಸೊ ಅದ್ರ ಸಲುವಾಗಿ ಈ 2 ದಿವಸ ಕಾರ್ಯಕ್ರಮ ಮಾಡ್ತಿರೋದು. ನಾರ್ಮಲಾಗಿ ರೆಗ್ಯುಲರಾಗಿ ನಾವು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಮಾಡ್ತಿರ್ತೀವಿ. ಇದ್ರದ್ದು ಪ್ರಾಮುಖ್ಯತೆ ಏನು ಅಂತಂದರೆ, ನಾನು SARC ಚೇರ್ಮನ್ ಆಗಿದ್ದೀನಿ. ಸೊ ಯಾರು SARC ಕಡೆಯಿಂದ ಚೇರ್ಮನ್ ಆಗ್ತಾರೋ ಅವರ ಊರಲ್ಲಿ, ಅಂದರೆ ಅವರು ಎಲ್ಲಿಂದ ಬಂದಿರ್ತಾರೋ ಅವ್ರ ಪ್ಲೇಸಲ್ಲಿ ಒಂದು ಇಷ್ಟು ದೊಡ್ಡ ಮಟ್ಟಿಗೆ ಕಾನ್ಫರೆನ್ಸ್ ಮಾಡ್ತಾರೆ. ಸೊ ನಾನು ಬ್ಯಾಂಗ್ಳೂರು ಅವ್ರು ಇರೋದ್ರಿಂದ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ವಿ. ನೆಕ್ಸ್ಟ್ ಇಯರ್ ಬೇರೆ ಊರಿಂದ ಇರೋರಿದ್ರೆ ಅವರು ಅಲ್ಲಿ ಮಾಡ್ತಾರೆ.
ಅಂತಂದರೆ. ಸೊ ಈ ಕಾನ್ಫರೆನ್ಸು ಇಂಥ ಮಟ್ಟಕ್ಕೆ ಈ ದೊಡ್ಡ ಮಟ್ಟಕ್ಕೆ ಕಾನ್ಫರೆನ್ಸ್ ಆಗೋದು ಇದು 7 ಇಯರ್ಸ್ ಆದಮೇಲೆ ಆಗ್ತಾಯಿದೆ. ನೆಕ್ಸ್ಟ್ ಮುಂದೆ ಒಂದು 5-6 ಇಯರ್ಸ್ ತೊಗೊಳತ್ತೆ ನೆಕ್ಸ್ಟ್ ಇಂಥ ಕಾರ್ಯಕ್ರಮ ಆಗಬೇಕಂತಂದರೆ. ಸೊ ಇದು ನಮ್ಮ ಬೆಂಗಳೂರು ಸಿ ಎ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕು ಅಂದರೆ ಸಿ ಎ ಇನ್ಸ್ಟಿಟ್ಯೂಟಲ್ಲಿ 176 ಶಾಖೆಗಳಿದೆ ಮತ್ತು 5 ರೀಜಿಯನ್ಸ್ ಇರುತ್ತೆ. ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಸೆಂಟ್ರಲ್ ಅಂತ 5 ರೀಜಿಯನ್ಸ್. ನಮ್ಮದು ಇವಾಗ ಸೌತ್ ಕೆಳಗಡೆ 45 ಬ್ರಾಂಚ್ಗಳಿರುತ್ತೆ. 65 ಸೌತ್ ಅಂದರೆ 5 ಸ್ಟೇಟ್ ಕವರ್ ಆಗಿರುತ್ತೆ. ತಮಿಳ್ನಾಡು, ಕರ್ನಾಟಕ, ಕೇರಳ, ತೆಲಂಗಾಣ ಆ್ಯಂಡ್ ಪಾಂಡಿಚೇರಿ. ಸೊ 5 ಸ್ಟೇಟಿಗೆ ನಾನು ಇವಾಗ ಚೇರ್ಮನ್. ಅಂದರೆ ನನ್ನ ಚೇರ್ಮನ್ಶಿಪ್ ಹೇಗೆ ಅಂದರೆ ನಾವು ಎಲೆಕ್ಟ್ ಆಗೇ ಬಂದಿರ್ತೀವಿ. ಆಫ್ಟರ್ 68 ಇಯರ್ಸ್ ಲೇಡಿ ಬಿಕಮಿಂಗ್ ಎ ಚೇರ್ಮನ್ ಟು SIRC. ಇದಕ್ಕೆ ಮುಂಚೆ ಶಿವಭೋಗಮ್ ಅಂತ ಫಸ್ಟ್ ಲೇಡಿ ಚೇರ್ಪರ್ಸನ್ ಆಗಿದ್ದರು. ಅವ್ರು ಆದಮೇಲೆ ಅವರು 55ಅಲ್ಲಿದ್ದರು. ಅವರು ಸೆಲೆಕ್ಷನ್ ಬೇಸಿಸ್ ಮೇಲೆ ಬಂದಿದ್ದು. ಈಗ ನಮ್ಮದು 68 ಇಯರ್ಸ್ ಆದಮೇಲೆ ಎಲೆಕ್ಷನ್ ಇದರಲ್ಲಿ ಆಗಿ ಒಂದು ಫಸ್ಟ್ ಲೇಡಿ ಹೆಡ್ಡಿಂಗ್ SIRC ಅದು ನಮ್ಮ ಕರ್ನಾಟಕದಿಂದ ಆಗಿರೋದು ಒಂದು ಸ್ವಲ್ಪ ನಮ್ಮದರಲ್ಲಿ ನಾವು ಹಿಸ್ಟಾರಿಕಲ್ ಇದು ಅಂತ ಹೇಳ್ಬೋದು. ನಮ್ಮ SIRC ಬಗ್ಗೆ ಹೇಳಬೇಕು ಅಂತಂದರೆ SIRCನಲ್ಲಿ ನಾವು ಟ್ರೈನ್ ಆ್ಯಂಡ್ ಲರ್ನ್ ಆ್ಯಂಡ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಹೊಸದಾಗಿ ಅವರೆಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂದರೆ ಬೇಸಿಕ್ಸ್ ಕಲಿಬೇಕಾಗತ್ತೆ. ಅಕೌಂಟ್ಸು, ಇನ್ಕಮ್ ಟ್ಯಾಕ್ಸು ಮತ್ತು GST ಬಗ್ಗೆ ಎಲ್ಲ ಏನಾಗುತ್ತೆ ಅಂತ. ಸೊ ಅದ್ರದ್ದು ನಾವು ಆನ್ಲೈನ್ ಕೋಚಿಂಗ್ ಕೊಡ್ತೀವಿ. ಸೊ ಆ 50 ಅವರ್ಸ್ ಆನ್ಲೈನ್ ಕೋಚಿಂಗ್ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ. ಆನ್ ದ ಬೇಸಿಸ್ ಆಫ್ ದ ಸರ್ಟಿಫಿಕೇಟ್ ಅವರು ಹೋಗಿ ಎಲ್ಲಾದರೂ ಜಾಬ್ಗೆ ಜಾಯಿನ್ ಆಗ್ಬೋದು.